ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಜಗತ್ತಿನಲ್ಲಿ ಯಾವ ಕಾಲಕ್ಕೂ ಬರೀ ಒಳ್ಳೆಯದು, ಬರೀ ಕೆಟ್ಟದ್ದು ಇರಲು ಸಾಧ್ಯವಿಲ್ಲ. ಜಗತ್ತು ಒಳಿತು ಕೆಡುಕುಗಳ ಮಿಶ್ರಣ. ಜಗತ್ತಿನಲ್ಲಿ ಅವುಗಳ ಏರಿಳಿತ ಇದ್ದುದೇ ಸಮುದ್ರದ ಅಲೆಗಳಂತೆ ನಿತ್ಯ ನಿರಂತರ. ಆದರೆ ಸಮುದ್ರದ ಆಳಕ್ಕೆ ಹೋದಂತೆ ಅಲ್ಲಿ ನಿರಾಳ ಅಲೆಗಳು, ಇಲ್ಲಿ ಅವುಗಳ ಆರ್ಭಟವೂ ಇಲ್ಲ. ಹಾಗೆಯೇ ನಮಗೆ ಶಾಂತಿ ನೆಮ್ಮದಿ ಬೇಕೆಂದರೆ ಹೊರಗಿನ ಪ್ರಪಂಚದ ಆಗುಹೋಗುಗಳಿಗೆ ತೀರಾ ತಲೆ ಕೆಡಿಸಿಕೊಳ್ಳಬಾರದು. ಗೊತ್ತಾಯ್ತಾ? ನಮ್ಮೊಳಗೆ ನಾವು ಆಳಕ್ಕೆ ಇಳಿಬೇಕು. ಇಳಿದು ಅವ ಅನುಭೂತಿ ಪಡೆಯಬೇಕು. ಅಲ್ಲಿಯೇ ಎಲ್ಲವೂ ಇದೆ. ಗೊತ್ತಾಯ್ತಾ? ಆಳಕ್ಕಿಳಿದಾಗ ಇದೆ, ನಮ್ಮಲ್ಲೇ ಇದೆ. ನಾವು ಯಾವಾಗಲೂ ಸಮುದ್ರದ ಆಳಕ್ಕೆ ಇಳಿದಂತೆ ನಾವೇ ಸಮುದ್ರ ಅಂತ ಅನ್ಕೋಬಾರ್ದು. ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಹರಿದ್ವಾರದ ತ್ರಿಶಕ್ತಿ ಪೀಠಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹಿಮಾಲಯದ ಪಾದದ ಬಳಿ ಇರುವ ಪವಿತ್ರ ಕ್ಷೇತ್ರ. ಪ್ರಥಮ ಬಾರಿಗೆ ಈ ಸ್ಥಳದಲ್ಲಿ ಗಂಗಾದೇವಿ ಭೂಮಿಯ ಕಡೆ ಇಳಿದು ಬಂದಳು ಎಂದು ಭಾವಿಸಲಾಗಿದೆ. ಆದ್ದರಿಂದ ಇದನ್ನು ಮೋಕ್ಷದ್ವಾರ, ದೇವತೆಗಳ ಆಶೀರ್ವಾದಗಳ ಮಾರ್ಗ ಎನ್ನಲಾಗಿದೆ. ಈ ಪವಿತ್ರ ಕ್ಷೇತ್ರಗಳಲ್ಲಿ 3 ರೂಪಗಳಿಂದ ಶಕ್ತಿದೇವಿಯಾಗಿ ನೆಲೆಸಿದ್ದಾಳೆ. ಆ ಶಕ್ತಿ ದೇವಿಯು ಮಾಯಾದೇವಿ, ಮಾನಸಾದೇವಿ, ಗೊತ್ತಾಯ್ತಾ, ಮತ್ತು ಚಂಡೀದೇವಿ ಅಂತ ಹೇಳಿದೆ. ಮಾಯಾದೇವಿ ಪೀಠ ಇದು ಶಕ್ತಿಯ ಮೂಲದ ಪುರಾಣ ಕಥೆಗಳಲ್ಲಿ ಸತೀದೇವಿಯ ಹೃದಯದ ಮತ್ತು ನಾಭಿ ಭಾಗ ಇಲ್ಲಿ ಬಿದ್ದವು. ಆ ಶಕ್ತಿಯೇ ಇಂದು ಮಾಯಾದೇವಿ ರೂಪದಲ್ಲಿ ಪೂಜಿಸಲ್ಪಡುತ್ತಾಳೆ. ಇವಳಿಗೆ 3 ಮುಖಗಳು, 4 ಹಸುಗಳು. ಇವುಗಳನ್ನು ಶಾಂತಿ, ಸೃಷ್ಟಿ, ರಕ್ಷಣೆ ರೂಪಗಳು ಎಂದು ಕರೆಯಲಾಗುತ್ತದೆ. ಈ ಶಕ್ತಿ ಪೀಠಗಳು ಹರಿದ್ವಾರದಲ್ಲಿ ಮಧ್ಯಭಾಗದಲ್ಲಿ ಹರ್ ಕಿ ಪೌರಿನಿಂದ ಸುಮಾರು 2 ಕಿಲೋಮೀಟರ್ ದೂರ. ಗೊತ್ತಾಯ್ತಾ? ಈ ಸ್ಥಳವನ್ನು ಸಿದ್ಧ ಪೀಠ ಎಂದು ಕರೆಯುತ್ತಾರೆ. ಭಕ್ತನ ಮನಸ್ಸನ್ನು ಶುದ್ಧವಾದರೆ ದೇವಿಯ ಕೃಪೆ ನೇರವಾಗಿ ಲಭಿಸುತ್ತದೆ ಎನ್ನುವ ನಂಬಿಕೆ ಇದೆ. ಮಾನಸಾದೇವಿ ಪೀಠ ಶುದ್ಧ ಮನಸ್ಸಿನಿಂದ ಬೇಡಿದ ಬೇಡಿಕೆಗಳನ್ನು ಕರುಣಿಸುವ ದೇವಿ. ಬಿಲ್ವ ಪರ್ವತದ ಮೇಲಿರುವ ಮಾನಸಾದೇವಿ ದೇವಾಲಯಕ್ಕೆ ಹೋಗಲು 2 ಮಾರ್ಗಗಳಿವೆ. ಅದರಲ್ಲಿ ಮೆಟ್ಟಲು ಹತ್ತಿ ಹೋಗುವುದು ಅಥವಾ ಕೇಬಲ್ ಕಾರು, ಗೊತ್ತಾಯ್ತಾ, ಮೂಲಕ ಏರುವುದು. ಭಕ್ತರು ತಮ್ಮ ಮನಸ್ಸಿನ ಬೇಡಿಕೆಯನ್ನು ಮಾನಸ ದೇವಿಯಲ್ಲಿ ಹೇಳುತ್ತಾರೆ. ಈ ಕಾರಣದಿಂದ ದೇವಿಯ ಹೆಸರು ಮಾನಸದೇವಿ. ಹಾಗೆ ಇನ್ನೂ ಕೆಲವರು ಮಾಂಸಾದೇವಿ ಎನ್ನುತ್ತಾರೆ. ಆದರೆ ಅದು ಮಾನಸ ಎಂಬ ಪದದಿಂದ ಬಂದಿದೆ. ದೇವಿಯ ಮಂದಿರದ ಹೊರಗೆ ಒಂದು ಮರ ಇದೆ. ಅದಕ್ಕೆ ಭಕ್ತರು ತಮ್ಮ ಬೇಡಿಕೆಗಳಿಗೆ ದಾರ ಅಥವಾ ಶವದಿ ಅಂದರೆ ಶಪಥದಿ ದಾರಿ, ಪ್ರತಿಜ್ಞಾದಾರ ಕಟ್ಟಿ ಬರುತ್ತಾರೆ. ಅದು ಶಪಥದ ದಾರಿ ಅಥವಾ ಬೇಡಿಕೆಯ ನಂಟು ಎಂಬ ಅರ್ಥದಲ್ಲಿ ಬಂದಿದೆ. ಎಂಬ ಬೇಡಿಕೆ ನೆರವೇರಿದೆ ಮೇಲೆ ಬಂದು ದೇವಿಯಲ್ಲಿ ಪ್ರಾರ್ಥಿಸಿ ಆ ದಾರವನ್ನು ಬಿಚ್ಚುತ್ತಾರೆ. ಧನ್ಯತೆಯ ಸಂಕೇತವಾಗಿ ದೇವಿಗೆ ಅನೇಕ ಸೇವೆಗಳನ್ನು ಮಾಡುತ್ತಾರೆ. ಚಂಡೀದೇವಿ ಪೀಠ ಶೌರ್ಯದ ಶಕ್ತಿ. ಹರಿದ್ವಾರದ ನೀಲ್ ಪರ್ವತ ಶಿಖರದ ಮೇಲೆ ನೆಲೆಸಿರುವ ಈ ದೇವಿ ರಾಕ್ಷಸರಾದ ಶಂಭು ಮತ್ತು ನಿಶಂಬರನ್ನು ಸಂಹರಿಸಿ ಲೋಕದಲ್ಲಿ ಶಾಂತಿ ನೆಲೆಸುವಂತೆ ಮಾಡಿದಳು. ನಂತರ ಅಲ್ಲಿಯೇ ಅವಳು ವಿಶ್ರಾಂತಿ ಪಡೆದಳು. ಆ ಸ್ಥಳವೇ ಇಂದಿನ ಚಂಡೀದೇವಿ ಪೀಠ. ಇಲ್ಲಿಗೆ ಕೇಬಲ್ ಕಾರ್, ಗೊತ್ತಾಯ್ತಾ, ಚಂಡಿ ಊರ್ಧ್ವ ಟೋಳ ಮೂಲಕ ಹೋಗಬಹುದು. ಪರ್ವತದ ಮೇಲೆ ನಿಂತು ಕಣ್ಣು ಹಾಯಿಸಿದರೆ ಮೂರ್ತಿ ಹರಿದ್ವಾರದ ಸುಂದರವಾದ ನೋಟ ಕಾಣುವುದು. ಇದು ದೇವಿಯ ದಿವ್ಯ ರೂಪವೆಂದು ಭಾಸವಾಗುತ್ತದೆ. ಹರಿದ್ವಾರದ ಪರ್ವತ ಶ್ರೇಣಿಗಳು. ಹರಿದ್ವಾರದ ಶಿವಾಲಿಕ್ ಪರ್ವತ ಶ್ರೇಣಿಯ ಭಾಗವಾಗಿದೆ. ಇದು ಹಿಮಾಲಯ ಪಾದದ ಭಾಗದ ಮೊದಲು ಶ್ರೇಣಿ. ಮಾನಸಾದೇವಿ ಇರುವ ಬೆಟ್ಟ, ಹಾಗೆ ಬಿಲ್ವ ಪರ್ವತ, ಚಂಡೀದೇವಿ ಇರುವ ಬೆಟ್ಟ ಮತ್ತು ನೀಲ್ ಪರ್ವತ ಮಾಯಾದೇವಿ ನಗರದ ಮಧ್ಯಭಾಗದ ನದಿ ತೀರದಲ್ಲಿರುವುದರಿಂದ ಈ 3 ಪೀಠಗಳು ಸೇರಿ ತ್ರಿಶಕ್ತಿ ಪೀಠ ಆಗಿದ್ದು ಶಾಂತಿ ಮತ್ತು ಶಕ್ತಿ ಸಾಧನೆಯು ಸಂಕೇತವಾಗಿದೆ. ಒಮ್ಮೆ ನಾರದ ಮಹರ್ಷಿಗಳು ಗಂಗಾ ತೀರಕ್ಕೆ ಬಂದರು. ಅವರು 3 ದೇವಿಯರಿಗೂ ನಮಸ್ಕರಿಸಿ ಕೇಳಿದರು, ಯಾರು ನಿನ್ನಲ್ಲಿ ಶ್ರೇಷ್ಠರು ಎಂದಾಗ 3 ದೇವಿಯರು ನಗುತ್ತಾ ಹೇಳಿದರು, ನಮ್ಮಲ್ಲಿ ಭೇದವಿಲ್ಲ. ಯಾರ ಮನಸ್ಸು ಶುದ್ಧವಾಗಿರುತ್ತದೆಯೋ ಅವರಿಗೆ 3 ಶಕ್ತಿ ದೇವಿಯು ಒಲಿಯುತ್ತಾಳೆ ಎಂದರು. ಈ ಪ್ರಕಾರ ಅಲ್ಲಿಗೆ ಹೋದ ಯಾತ್ರಿಕ ಭಕ್ತರು ಹರಿದ್ವಾರದಲ್ಲಿ ಮಾಯಾದೇವಿಯ ಸಾನ್ನಿಧ್ಯದಲ್ಲಿ ಶಕ್ತಿಯನ್ನು ಪಡೆಯುತ್ತಾರೆ. ಹಾಗೆ ಮಾನಸಾದೇವಿಯಿಂದ ಮನೋವಾಂಛೆಗಳು ನೆರವೇರಿಸಿಕೊಳ್ಳುತ್ತಾರೆ ಮತ್ತು ಚಂಡೀದೇವಿಯಿಂದ ಧೈರ್ಯವನ್ನು ಪಡೆಯುತ್ತಾರೆ. ಇಲ್ಲಿ ಶಕ್ತಿದೇವಿ ಬೇರೆ ಬೇರೆ ಹೆಸರು ಮತ್ತು ದೂರ ರೂಪದಿಂದ ನೆಲೆಸಿದ್ದರು. ಅವರೆಲ್ಲರೂ ಒಂದೇ ದೇವಿಯ ಶಕ್ತಿಯಾಗಿದ್ದಾರೆ. ಅಂದರೆ ಪಾರ್ವತೀ ದೇವಿಯ ಅಂಶಗಳು ಒಬ್ಬೊಬ್ಬ ದೇವಿಯ ಬೇರೆ ಬೇರೆ ಹೆಸರಿನಿಂದ ನೆಲೆಸಿದ್ದವು. ಆಯಾ ಹೆಸರಿನಂತೆ 3 ವಿಧದ ಮಾಯೆಯಿಂದ ಶಕ್ತಿಯನ್ನು, ಅಂದರೆ
ಮಾಯಾದೇವಿಯಿಂದ ಶಕ್ತಿಯನ್ನು, ಮಾನಸಾದೇವಿಯಿಂದ ಮನಸ್ಸು ಆಶಯಗಳನ್ನು, ಚಂಡೀದೇವಿಯಿಂದ ಧೈರ್ಯವನ್ನು ಪಡೆಯುತ್ತಾರೆ. ಈ ಎಲ್ಲ ಶಕ್ತಿಗಳು ಒಟ್ಟು ರೂಪವೇ ಸತಿಶಕ್ತಿ ದೇವಿಯ ಪೀಠ. ಗೊತ್ತಾಯ್ತಾ? ಅದರಿಂದ ನಾವು ದೇವಿಯನ್ನು ನಾವು ಏನು ಕೇಳಿದ್ರು ದೇವಿ ನಮಗೆ ಕರುಣಿಸ್ತಾಳೆ. ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 16/11/2025 ಭಾನುವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಯನ, ಶರದೃತು, ಕಾರ್ತೀಕ ಮಾಸ, ಕೃಷ್ಣಪಕ್ಷ, ತಿಥಿ ದ್ವಾದಶಿ, ರಾತ್ರಿ 4:51, ನಕ್ಷತ್ರ ಹಸ್ತ, ರಾತ್ರಿ 3:16, ಮಳೆ ವಿಶಾಖ 4ನೇ ಪಾದ, ರಾಹುಕಾಲ 4:29 5:55, ಗುಳಿಕ ಕಾಲ 3:02 4:29, ಯಮಗಂಡ ಕಾಲ 12:08 1:35. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊಂಡು ಮಾಡ್ಕೊತಿರೋ, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋದ್ರಿಂದ ನಮ್ಮ ಹೆಬ್ಬಳನೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಿಂದ ಕೇಳ್ಕೊತೀವಿ. ನಮ್ಮ ಹೆಬ್ಬಳನೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.